ಇನ್ನು ಬೆಂಗಳೂರು ನಗರದಲ್ಲಿ ಬೈಕ್ಗಳರ ಹಾವಳಿ ಮುಂದುವರೆದಿದೆ. ರಾಯಲ್ ಎನ್ಫೀಲ್ಡ್ ಬೈಕ್ಗಳನ್ನ ಟಾರ್ಗೆಟ್ ಮಾಡಿ ಕಳ್ಳರು ಕದಿತಾ ಇದ್ದಾರೆ. ಒಂದೇ ದಿನ 2 ರಾಯಲ್ ಎನ್ಫೀಲ್ಡ್ ಬೈಕ್ಗಳನ್ನ ಕಳ್ಳತನ ಮಾಡಲಾಗಿದೆ. HALನ 2ನೇ ಹಂತದ 16ನೇ ಮುಖ್ಯ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಫೆಬ್ರವರಿ 24ರಂದು ನಸುಕಿನ ಜಾವ 4 ಗಂಟೆ ವೇಳೆಗೆ ಕಳ್ಳರು ಕೈಚಳಕವನ್ನ ತೋರಿದ್ದಾರೆ. ಮನೆ ಮುಂದೆ ನಿಲ್ಲಿಸಿದಂತಹ ರಾಯಲ್ ಎನ್ಫೀಲ್ಡ್ ಬೈಕ್ ಅನ್ನ ಕದ್ದು ಪರಾರಿಯಾಗಿದ್ದಾರೆ. ಟೆಕ್ಕಿ ಆನಂದ್ ಅನೂರ್ಗೆ ಸೇರಿದಂತಹ ರಾಯಲ್ ಎನ್ಫೀಲ್ಡ್ ಬೈಕ್ ಜೀವನ್ ಭೀಮಾನಗರ ಪೊಲೀಸ್ ಸ್ಟೇಷನ್ಗೆ ಈಗ ಆನಂದ್ ದೂರನ್ನ ಕೊಟ್ಟಿದ್ದಾರೆ. ಆದರೆ ಪ್ರಕರಣದ ಬಗ್ಗೆ ಇನ್ನೂ ಕೂಡ ಪೊಲೀಸರು FIR ಅನ್ನೇ ದಾಖಲು ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಏನೋ ಕೋರಮಂಗಲದಲ್ಲಿ ಮತ್ತೊಂದು ರಾಯಲ್ ಎನ್ಫೀಲ್ಡ್ ಕಳವಾಗಿದೆ. ಸಬ್ ಇನ್ಸ್ಪೆಕ್ಟರ್ಗೆ ಸೇರಿದಂತಹ ಪೊಲೀಸ್ ಬೈಕ್ ಅನ್ನೇ ಈತ ಕಳ್ಳ ಕದ್ಕೊಂಡು ಹೋಗಿರುವಂತದ್ದು. ರಾಯಲ್ ಎನ್ಫೀಲ್ಡ್ ಬೈಕ್ ಅನ್ನ ಕದಿಯಲಾಗಿದೆ. ಒಂದೇ ಗ್ಯಾಂಗ್ ಈ 2 ಕೃತ್ಯವನ್ನ ಮಾಡಿರುವ ಶಂಕೆಯನ್ನ ವ್ಯಕ್ತಪಡಿಸಿರುವಂತಹ ಪೊಲೀಸರು ಕದಿಮರಿಗಾಗಿ ಈಗ ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಬೈಕ್ಗಳರ ಹಾವಳಿ ಜಾಸ್ತಿ ಆಗಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ರಾಯಲ್ ಎನ್ಫೀಲ್ಡ್ ಬೈಕ್ಗಳನ್ನೇ ಈ ರಾಯಲ್ ಕಳ್ಳರು ಕದ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಇವತ್ತು ಒಂದೇ ದಿನ 2 ಬೈಕ್ಗಳನ್ನ ಕದಿಯಲಾಗಿದೆ. ಅದರಲ್ಲೂ ಕೂಡ ಕೋರಮಂಗಲದಲ್ಲಂತೂ ಪೊಲೀಸರ ಬೈಕನ್ನೇ ಕದಿಯಲಾಗಿದೆ. ಸಬ್ ಇನ್ಸ್ಪೆಕ್ಟರ್ ಅವರ ಬೈಕನ್ನೇ ಕದ್ಕೊಂಡು ಕಳ್ಳರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಹಾಗೆ ಜೀವನ್ ಭೀಮಾನಗರ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಮತ್ತೊಂದು ರಾಯಲ್ ಎನ್ಫೀಲ್ಡ್ ಬೈಕ್ ಕಳ್ಳತನ ಆಗಿದೆ. ಟೆಕ್ಕಿಯ ಬೈಕನ್ನ ಕದಿಯಲಾಗಿದೆ. ನಾವೀಗ ನೋಡ್ತಾ ಇರುವಂಥದ್ದು CCTV ಫುಟೇಜ್. ಯಾವ ರೀತಿಯಾಗಿ ಕಳ್ಳರು ಮನೆ ಮುಂದೆ ನಿಲ್ಲಿಸಿದ ಬೈಕನ್ನು ಎಗರಿಸ್ಕೊಂಡು ಹೋಗಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸಲೀಸಾಗಿ ಬಂದು ಮನೆ ಮುಂದೆ ನಿಲ್ಲಿಸಿದ್ದ ಬೈಕನ್ನು ಹತ್ತಿ ಅದನ್ನು ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ತಮ್ಮದೇ ಬೈಕ್ ಅನ್ನೋ ರೀತಿಯಲ್ಲಿ ಎಗರಿಸ್ಕೊಂಡು ಹೋಗಿರೋದನ್ನು ನೋಡ್ತಾ ಇದ್ದೀವಿ. ಆರಂಭದಲ್ಲಿ ಅದನ್ನು ಅವರು ಸ್ಟಾರ್ಟ್ ಮಾಡಿಲ್ಲ, ತಳ್ಕೊಂಡು ಹೋಗಿದ್ದಾರೆ ಸಾಕಷ್ಟು ದೂರ. ಆ ರೀತಿಯಾಗಿ ಬೈಕನ್ನು ಎಗರಿಸ್ಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ನಾವೀಗ ನೋಡ್ತಿರುವ ದೃಶ್ಯದಲ್ಲಿ ನೀಟಾಗಿ ಕಳ್ಳರು ಯಾವ ರೀತಿಗೆ ಬೈಕನ್ನು ಎತ್ಕೊಂಡು ಹೋಗ್ತಿದ್ದಾರೆ ಅಂತ ಗಮನಿಸ್ತಾ ಇದ್ದೀವಿ. ಆದರೆ ಮುಖವನ್ನು ಕವರ್ ಮಾಡ್ಕೊಂಡಿರುವ ಕಾರಣಕ್ಕಾಗಿ ಅವರ ಫೇಸ್ ಈ CCTV ಫುಟೇಜ್ನಲ್ಲಿ ರೆಕಾರ್ಡ್ ಆಗಿಲ್ಲ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಒಂದೇ ದಿನ 2 ಬೈಕ್ ಕಳ್ಳತನ, ಅದು ಕೂಡ ರಾಯಲ್ ಎನ್ಫೀಲ್ಡ್ ಬೈಕನ್ನೇ ಈ ರಾಯಲ್ ಕಳ್ಳರು ಕದ್ದಿದ್ದಾರೆ. ಜೊತೆಗೆ ಅದರಲ್ಲೂ ಕೂಡ ಸಬ್ ಇನ್ಸ್ಪೆಕ್ಟರ್ ಬೈಕನ್ನೇ ಕದ್ದಿದ್ದಾರೆ. ವಿಷ್ಣು ಪ್ರಸಾದ್. ಹೌದು ಅಮರ್ ಪ್ರಸಾದ್, ಇವತ್ತು ಈ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಇದು ಘಟನೆ ನಡೆದಿರುವಂತದ್ದು ನಿನ್ನೆ ಅಲ್ಲ, ಮೊನ್ನೆ ರಾತ್ರಿ 24ನೇ ತಾರೀಕು ರಾತ್ರಿ ನಡೆದಿರುವಂತದ್ದು. ಬೆಳಗಿನ ಜಾವ 3:54ಕ್ಕೆ ಬರುವಂತಹ ಇಬ್ರು ಕಳ್ಳರು ಸುಮಾರು 7 ನಿಮಿಷಗಳ ಕಾಲ ವಂಚುವಾಪ ಅಂತ ಕೆಲಸವನ್ನು ಕೂಡ ಮಾಡ್ತಾರೆ. ಬೆಂಗಳೂರಿನ HALನ ಸೆಕೆಂಡ್ ಸ್ಟೇಜ್ ಬರುವಂತಹ 16ನೇ B ಮುಖ್ಯ ರಸ್ತೆಯಲ್ಲಿ ಈ ಒಂದು ಕೃತ್ಯವನ್ನು ಎಸಗಿರುವಂತದ್ದು. ಬಂದಂತಹ ದುಷ್ಕರ್ಮಿಗಳು ಮೊದಲನೇದಾಗಿ ಆ ಏರಿಯಾದಲ್ಲೆಲ್ಲ ವಂಚುವಾಪ ಕೆಲಸವನ್ನು ಕೂಡ ಮಾಡುವಂಥದ್ದು. ಮತ್ತೆ ಮೇಲ್ನೋಟಕ್ಕೆ ಅಲ್ಲಿ ಕಾಣುವಂಥದ್ದು ಅವರು ಈ ಹಿಂದಿನ ಸಹಿತ ಬಂದು ಆ ಗಾಡಿಯನ್ನ ನೋಡ್ಕೊಂಡು ಹೋಗಿರೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಯಾಕಂತಂದ್ರೆ ಅವ್ರು ಬಂದು ವಂಚಾಕಂತವ್ರು ನೇರವಾಗಿ ಅದೇ ಬೈಕ್ ಹತ್ತ ಹೋಗುವಂಥದ್ದು. ಮೊದಲನೇ ದಾರಿಗೆ ಹೋದಂತವ್ರು ಫಸ್ಟ್ ಲಾಕ್ ಅನ್ನ ಓಪನ್ ಮಾಡಕ್ ಟ್ರೈ ಮಾಡ್ತಾರೆ. ಅದು ಸಿಗದಿರುವಂತ ಪರಿಣಾಮ ಮತ್ತೆ ವಾಪಸ್ ಬಂದು ಪುನಃ ಮತ್ತೆ ಹೋಗಿ ಲಾಕ್ ಅನ್ನ ಮುರಿದು ಆಮೇಲೆ ಆ ಗಾಡಿನ ಎತ್ಕೊಂಡು ಹೋಗ್ತಿರೋದು ಸಹಿತ ಈಗ CCTVಯಲ್ಲಿ ರೆಕಾರ್ಡ್ ಆಗಿರುವಂತದ್ದು. ಇನ್ನ ಈ ದುಷ್ಕರ್ಮಿಗಳು ಕೇವಲ ರಾಯಲ್ ಎನ್ಫೀಲ್ಡ್ ವಾಹನಗಳನ್ನೇ ಟಾರ್ಗೆಟ್ ಮಾಡಿದ್ರೆ ಅಂತ ಕಾಣುತ್ತೆ. ಯಾಕಂತಂದ್ರೆ ಸುಮಾರು 1.5 ಲಕ್ಷ ಬೆಲೆ ಬಾಳುವಂತಹ ಗಾಡಿಯನ್ನ ಅವ್ರು ಕದ್ರೆ ಅವರಿಗೆ ಅಟ್ಲೀಸ್ಟ್ ಲಾಭ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ರೀತಿ ಕೃತ್ಯ ಎಸಗಿದ್ದಾರೆ ಅಂತ ಹೇಳಿ ಈಗ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಇದನ್ನ ಕದ್ದಾದ ಬಳಿಕ ಅವರು ಅದೇ ದಿನ ಮತ್ತೆ ಸುಮಾರು ಅಲ್ಲಿಂದ ಒಂದು ಗಂಟೆ ಡಿಫರೆನ್ಸ್ ಅಲ್ಲಿ ಬಂದು ಏನು ಕೋರಮಂಗಲದಲ್ಲಿ ಇರುವಂತಹ ಒಂದು ಬೈಕ್ ಸಹಿತ ಈಗ ಕದ್ಕೊಂಡು ಹೋಗಿರುವಂತದ್ದು. ಅಲ್ಲಿ ಕೋರಮಂಗಲ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನು ಮಾಡ್ತಿರುವಂತಹ ಒಬ್ಬರ ಬೈಕ್ ಅನ್ನ ಅವರು ಕದ್ದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 2 ಸ್ಟೇಷನ್ ಅಲ್ಲೂ ಸಹಿತ ದೂರು ದಾಖಲಾಗಿರುವಂತದ್ದು. ಇದ್ರ ಬಗ್ಗೆ ಜೀವನ್ ಭೀಮಾನಗರಕ್ಕೆ ಇದರಲ್ಲಿ ಟೆಕ್ಕಿ ಆನಂದ್ ಅವರಿಗೆ ಒಂದು ದೂರನ್ನು ದಾಖಲಿಸಿದ್ದಾರೆ. ಅವ್ರು ದೂರ ನೀಡಿದಂತೂ ಇನ್ನೂ ಸಹಿತ ಕೇಸ್ FIR ಆಗಿಲ್ಲ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು CCTV ದೃಶ್ಯಗಳನ್ನು ಸಹಿತ ವಶಕ್ಕೆ ತೆಗೆದುಕೊಂಡು ಮತ್ತೆ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ಹಳೆ MOBಗಳು ಯಾರಾದ್ರೂ ಈ ಕೃತ್ಯ ಎಸಗಿದ್ರ ಅನ್ನೋದನ್ನು ಸಹಿತ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರ್ಬೋದು. ಜೊತೆಗೆ ಈಗಾಗಲೇ ಕೋರಮಂಗಲ ಪೊಲೀಸರು ಸಹಿತ ವಿಶೇಷ ತಂಡವನ್ನು ರಚನೆ ಮಾಡಿಕೊಂಡು ಆರೋಪಿಗಳಿಗಾಗಿ ಹುಡುಕಾಟ ನಡೆಸಿರುವಂತದ್ದು. ವಿಚಿತ್ರ ಏನಂತಂದ್ರೆ ಕೋರಮಂಗಲದಲ್ಲಿ ಓರ್ವ ಸಬ್ ಇನ್ಸ್ಪೆಕ್ಟರ್ ಬೈಕ್ ಅನ್ನೇ ಇವರು ಕದ್ಕೊಂಡು ಹೋಗಿರುವಂತದ್ದು ಪೊಲೀಸರಿಗೆ ಒಂದು ರೀತಿ ಸವಾಲಾಗಿದೆ ಅಂತಲೇ ಹೇಳ್ಬೋದು. ಮತ್ತೆ ಈ ಘಟನೆ ನಡೆದಿರುವಂತಹ HALನ ಸೆಕೆಂಡ್ ಸ್ಟೇಜ್ ಇಂದ ಈ ಭಾಗದಲ್ಲಿ ಈಗಾಗಲೇ ಸಾಕಷ್ಟು ಕೃತ್ಯಗಳು ಹಿಂದೆ ನಡೆದಿರುವಂತದ್ದು. ಮನೆ ಭಾಗದಲ್ಲಿ ನಿಲ್ಲಿಸಿದಂತಹ ಈಗಾಗಲೇ 2-3 ಬಾರಿ ಬೈಕ್ ಅನ್ನು ಸಹಿತ ಕದ್ದಿರುವಂತದ್ದು, ಸೈಕಲ್ಗಳನ್ನ ಕದಿಯುವಂತದ್ದು.
ನಿಲ್ಲಿಸಿದ ವಾಹನಗಳಲ್ಲಿ ಪೆಟ್ರೋಲ್ ಕದಿಯುವಂತಹ ಏನೋ ದುಷ್ಕರ್ಮಿಗಳು ಜಾಸ್ತಿಯಾಗಿ ಓಡಾಡ್ತಾರೆ ಅನ್ನೋದನ್ನ ಸ್ಥಳೀಯರು ಈಗ ಆರೋಪ ಮಾಡ್ತಿರುವಂತದ್ದು ಅಮರ್ ಪ್ರಸಾದ್. ಧನ್ಯವಾದ ವಿಷ್ಣು ಪ್ರಸಾದ್.